ಬಿಸ್ನೆಸ್ನ ಎಲ್ಲೆಲ್ಲ ಮಾಡ್ಕೊಳ್ಬೋದು ಸರ್ ಮೇನ್ ಆಗಿ? ಸರ್ ಇದು ನೋಡಿ, ಈಗ ಹೇಳ್ಬೇಕಂತಾರೆ ತಾಲೂಕಾ ಲೆವೆಲು, ಓಕೆ, ಹೋಬಳಿ ಲೆವೆಲಲ್ಲೂ ಮಾಡ್ಬೋದು. ಓಕೆ ಸರ್, ಈಗ ಈ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ವೀಕ್ಷಕರು ನೀವೇನಾದ್ರು ಡೆಪಾಸಿಟ್ ಏನಾದ್ರು ಕಟ್ಟಿದ್ರು ಸರ್? ಹೇಗೆ ಅವ್ರಿಗೆ? ಯಾವುದೇ ಡೆಪಾಸಿಟ್ ಇಲ್ಲ ಸರ್. ಮಿನಿಮಮ್ 15-20% ಮಾರ್ಜಿನ್ ಸಿಕ್ಕೇ ಸಿಗುತ್ತೆ. ಹಣ್ಣು ಅವರು ಬೈ ಒನ್ ಗೆಟ್ ಕೊಟ್ಟು ಮಾಡಿಸ್ಕೊಡ್ತೀವಿ ಸರ್, ಅದ್ರೇನು ತೊಂದರೆ ಇಲ್ಲ. ₹1 ದುಡ್ಡು ನಾವು ಇಸ್ಕೊಳೋದಿಲ್ಲ ನಿಮ್ಮ ಹತ್ರ. ಓಕೆ, ನಮ್ಮದು ಬೇರೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಇರ್ತದೆ ಅಷ್ಟೇ. ಸ್ಟಾಕ್ಸ್ಗಾಗಲಿ ರ್ಯಾಕ್ಸ್ಗಾಗಲಿ ಪ್ರತಿಯೊಂದು ನಾವು ವೆಂಡರ್ಸ್ನ ಕನೆಕ್ಟ್ ಮಾಡ್ತೀವಿ. ನೀವು ಸ್ಪೇಸ್ ಇದೆ, ಈ ರ್ಯಾಕ್ ಸ್ಪೇಸ್ ಇರುತ್ತಲ್ಲ, ಈ ರ್ಯಾಕ್ ಸ್ಪೇಸಿಗೆ ಕೆಲವೊಂದು ಬ್ರ್ಯಾಂಡ್ಸ್ ಕೊಂಡ್ಕೊಳ್ಳುತ್ತೆ. ಇಷ್ಟು ಬಿಸ್ನೆಸ್ ಮಾಡ್ತೀನಿ ಅಂದರೆ, ಈ ಸ್ಪೇಸ್ ಕೊಡ್ತೀನಿ ಅಂದರೆ ನಾನು ಇಲ್ಲಿ ಹಾಕ್ತೀನಿ ಸ್ಟಾಕ್, ಇದಕ್ಕೆ ನನಗೆ 1,000-2,000 ಅಂತ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ತುಂಬ ಜನ ಹತ್ರ ಟೈಪ್ ಆಗಿರ್ತೀವಿ. ಓಕೆ, ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ, ಸ್ಪೇಸ್ ಆಗಲಿ ಸ್ಟಾಕ್ಸ್ನ ಎಷ್ಟು ಸೇಲ್ಸ್ ಮಾಡ್ತಾರೋ ಅದ್ರ ಪರ್ಸೆಂಟೇಜ್ ಮೇಲೆ ನಾವು ಅವ್ರಿಗೆ ರೆಂಟಲ್ ಮಾಡ್ಕೊಡ್ತೀವಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ ಅಪ್ ಟು 20%, 30% ಅಂತ. ಸೊ ಖಂಡಿತ 30% ಅಂತೂ ರೆಂಟಲ್ ಅಂತೂ ಸಿಕ್ಕೇ ಸಿಗುತ್ತೆ ಸರ್. ಸರ್, ಈಗ ಈ ಬಿಸ್ನೆಸ್ನ ಮಾಡ್ಬೇಕಂತ ನಮ್ಮ ವೀಕ್ಷಕರು ಅನ್ಕೊಂತಿದ್ರೆ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಸಿಗುತ್ತೆ? ಹಾಗೆ ನಮ್ಮ ವೀಕ್ಷಕರು ಅನ್ಕೊಂತಾರೆ ಈ ಬಿಸ್ನೆಸ್ನ ಮಾಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಸಿಗಲ್ಲಪ್ಪ, ₹1 ಸಿಗುತ್ತೆ, ₹50 ಸಿಗುತ್ತೆ ಅಂತಾರೆ. ಅಂತಾರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಸಿಗುತ್ತೆ 15-20% ಸಿಗುತ್ತೆ. ಓಕೆ, ಅದು ಎಲ್ಲೆಲ್ಲಿ ಯಾವ ಥರ ತರಬೇಕು, ಯಾವ ಮಾರ್ಕೆಟಿಂಗ್ ತೊಗೋಬೇಕು, ಎಲ್ಲೆಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅದನ್ನು ಹುಡುಕಿ ತಗೊಂಡ್ರೆ ತಗೊಳ್ಳೋದನ್ನ ಸೂಪರ್ ಸೊಲ್ಯೂಷನ್ ಅವರು ತಿಳಿಸ್ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ₹15,000, ₹10,000 ಡೈಲಿ ಬಿಸ್ನೆಸ್ ಆಗ್ತಾ ಇತ್ತು. ಈಗ ಪರ್ ಡೇ ಎವ್ರಿ ಡೇ 60,000 to 70,000 ಮಾಡ್ತಾರೆ. ಬೇಕಾದ್ರೆ ಡೈರೆಕ್ಟಾಗಿ ಎಲ್ಲ ಹೋಗಿ ವಿಸಿಟ್ ಮಾಡ್ಬೋದು. ಅದು ಎಲ್ಲದರಲ್ಲೂ ಆಫರ್ ಇದೆ. ಓಕೆ, ಒಂದು 15-20 1/1 ಆಫರ್ ಇದೆ. ಓಕೆ, ಮತ್ತು ಎಲ್ಲದರಲ್ಲೂ ಮಾರ್ಜಿನ್ ಕೊಡ್ತೀವಿ. ಯಾವುದೇ ಅಂಗಡಿಲಿ ಎಲ್ಲ ತಿಳ್ಕೊಂಡ್ರು ನಮ್ಮ ಅಂಗಡಿಲಿ ಪೂರ್ತಿ ಮಾರ್ಜಿನ್ ಇರುತ್ತೆ. ಯಾವುದೋ ಒಂದು ಹಬ್ಬ ಬಂತು, ಆ ಟೈಮಲ್ಲಿ ಅಕ್ಕಿ ಮೂಟೆ ಜಾಸ್ತಿ ಬೇಕು, ಅಲ್ಲಿಗೆ 1 ಲಕ್ಷ ಇಮಿಡಿಯೇಟಾಗಿ ಬೇಕು, ನಿಮ್ಮ ಸ್ಟಾಕ್ ಅಲ್ಲಿಗೆ ಬಿದ್ದುಬಿಡ್ತು, ಬೇರೆದಕ್ಕೆ ಟೈಟ್ ಆಗ್ಬಿಡುತ್ತೆ. ಇದನ್ನೆಲ್ಲ ಯಾರೂ ಓಪನ್ ಆಗಿ ಹೇಳೋದಿಲ್ಲ ಸರ್, ನಾವು ಹೇಳ್ತೀವಿ. ಸೊ ಈ ಬಿಸ್ನೆಸ್ಸು ರಿಸ್ಕು ಇದೆ, ಅದೇ ಥರ ದುಡ್ಡು ಇದೆ. ನೋಡಿ, ಕೆಲವೊಂದು ಬ್ರ್ಯಾಂಡ್ಸ್ ಇದ್ದಾವೆ, ಹೆಸರು ಹೇಳಕ್ಕೆ ಬರೋಲ್ಲ, ಅವ್ರದ್ದೇ ಬೋಲ್ಡ್ ಬೇಕು, ಅವ್ರು ಹೇಳಿತಾರೆ ನೀವು ಕುಣಿಬೇಕು. ಓಕೆ, ಸೊ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ನಮ್ಮ ಹತ್ರ ಆ ಥರ ಯಾವುದೇ ಥರ ಇಲ್ಲ. ನಾವು ನಿಮ್ಮ ಊರಲ್ಲಿ ನಿಮ್ಮ ಹೆಸರನ್ನ ನಾವು ಒಂದು ಲ್ಯಾಂಡ್ ಮಾರ್ಕ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ಉದಯ ಮಾಡುತ್ತಾನೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಒಂದು ಉತ್ತಮ ಅಂತ ಬಿಸ್ನೆಸ್ ಟಾಪಿಕ್ ಜೊತೆ ಬನ್ನಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಎಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮ ಕನ್ನಡಿಗ ಹುಡುಗರು ಮಾಡ್ತಾರೆ ಅಂತ ಹೇಳ್ಬೋದು. ಕನ್ನಡಿಗ ಟೀಮ್ ಆಗಿರ್ಬೋದು, ಅವ್ರು ನಿಮಗೆ ಒಂದು ಯಂಗ್ ಜನ್ರೇಷನ್ ಇರೋರು ನಿಮಗೆ ಫ್ರಾಂಚೈಸಿ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ಸ್ಟಾರ್ಟ್ನ ಮಾಡ್ಕೊಳ್ಬೋದು. ನೀವು ಇದನ್ನ ಫ್ರಾಂಚೈಸಿಯಾಗಿ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮದೇ ಓನ್ ಬ್ರ್ಯಾಂಡಿಂಗಲ್ಲಿ ಒಂದು ಸ್ವಂತ ಬಿಸ್ನೆಸ್ನ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಸಿಯಾಗಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಒಂದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಸ್ಟೋರ್ ಇದೆ ಅಂತ ಹೇಳ್ಬೋದು. ನಾನು ಇವತ್ತು ಬಂದಿದ್ದೀನಿ ಹೋಲ್ಸೇಲ್ ದಿನಸಿ ಮನೆಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ನೀವು ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ತುಂಬಾನೇ ಸ್ಟಾಕ್ಸ್ಗಳಿದೆ ಅಂತ ಹೇಳ್ಬೋದು. ನೀವು ಕೂಡ ಒಂದು ಸ್ವಂತ ಬಿಸ್ನೆಸ್ನ ಏನಾದರೂ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಸ್ಟೋರ್ ಓನರ್ ಕೂಡ ಇದ್ದಾರೆ. ಹಾಗೆಯೇ ಸೂಪರ್ ಸ್ಟೋರ್ ಸೊಲ್ಯೂಷನ್ನ ಅಖಿಲ್ ಅವರು ಇದ್ದಾರೆ. ಅವರು ಕೂಡ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಅವರು ಮಾರ್ಕೆಟಿಂಗ್ನ ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ನಿಮಗೆ ಸಂಪೂರ್ಣವಂಥ ಸೆಟಪ್ನ, ನಿಮಗೇನು ಸೆಟಪ್ನ ಮಾಡೋದಕ್ಕೆ ಬರಲ್ಲ ಅಂದರೂ ಕೂಡ ಅವರೇ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕೂಡ ಟ್ರೈನಿಂಗ್ನ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಹೇಗೆ ಮಾರ್ಕೆಟಿಂಗ್ ಮಾಡೋದು, ಹೇಗೆ ಸೇಲ್ಸ್ ಮಾಡೋದು, ಆ ಪ್ರೈಸ್ಗಳು ಗೊತ್ತಿಲ್ಲ ಅಂದರೂ ಕೂಡ ಅವರೇ ಇದ್ದು ನಿಮಗೆ ಸಂಪೂರ್ಣವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಒಳ್ಳೆ ಪ್ರಾಫಿಟ್ ಮಾಡಿದ್ದೀನಿ. ತುಂಬ ಜನಕ್ಕೆ ದಿನಸಿ ಅಂಗಡಿ ಅಂದ ತಕ್ಷಣ ಪ್ರಾಫಿಟ್ ಮಾರ್ಜಿನ್ ಇಲ್ಲ, ಒಂದು ₹50 ಸಿಗುತ್ತೆ, ₹1 ಸಿಗುತ್ತೆ, ಅಷ್ಟೇ ಸಿಗುತ್ತೆ ಅಂತ ಅನ್ಕೊಂತೀವಿ. ಅದಕ್ಕೋಸ್ಕರ ಇವ್ರು ನಿಮಗೆ ಯಾವ ರೀತಿ ತೊಗೊಳ್ಳೋದು, ಎಲ್ಲಿಂದ ತೊಗೊಳ್ಬೇಕು ಎಲ್ಲವನ್ನೂ ಕೂಡ ಕಂಪ್ಲೀಟ್ ತಿಳಿಸ್ಕೊಡ್ತಾರೆ. ಹಾಗೆಯೇ ಅವರೇ ನಿಮಗೆ ಹಲವಾರು ಐಟಮ್ಸ್ಗಳನ್ನ ಕೂಡ ತಂದು ಕೊಡ್ತಾರೆ ಅಂತ ಹೇಳ್ಬೋದು. ಪರ್ಚೇಸ್ನ ಮಾಡಿಕೊಡ್ತಾರೆ, ಎಲ್ಲಿಂದ ಪರ್ಚೇಸ್ ಮಾಡಬೇಕು ಎಲ್ಲವನ್ನು ಕೂಡ ಕಂಪ್ಲೀಟ್ ತಿಳಿಸ್ಕೊಡ್ತಾರೆ. ಒಂದು ಓನ್ ಬಿಸ್ನೆಸ್ನ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಅವ್ರ ಹತ್ರನೂ ಕೂಡ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಮ್ಮದು ಈಗ ಸೂಪರ್ ಸ್ಟೋರ್ ಸೊಲ್ಯೂಷನ್ ಟೀಮಿಂದ ಅಖಿಲ್ ಸರ್ ನಮ್ದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಿಂದ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಸರ್? ಇದು ಮೊದಲನೇದಾಗಿ ಹೇಳಬೇಕಂತಂದರೆ ಇವು ಎಲ್ಲನೂ ನೀವು ಎಲ್ಲ ಊಟಕ್ಕಿಂತ ಮುಂಚೆ ಬಂದಿರೋಂಥ ಪ್ರಾಡಕ್ಟ್ಸ್. ಫಸ್ಟ್ ಪಾಯಿಂಟ್ ಕರೆಕ್ಟ್ ಅಲ್ವಾ? ಇದು ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇದು ದಿನಸಿ ಅಂಗಡಿ, ಬೇಸಿಕಲಿ ನಮ್ಮ ಬೋರ್ಡ್ ನೋಡಿದ್ದೀರಾ, ದಿನಸಿ ಮನೆ ಅಂತಲೇ ನಾವು ಇಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ನಾವು ಒಂದು ಸೂಪರ್ ಮಾರ್ಕೆಟ್ ಫ್ರಾಂಚೈಸೀಸ್ನ ಮಾಡಿಕೊಡುವಂಥ ಒಂದು, ಅಂದರೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಡ್ತಾ ಇದೀವಿ ಸರ್, ಸಪೋರ್ಟ್ ಮಾಡ್ತಾ ಇದೀವಿ. ಓಕೆ, ಈಗ ಫ್ರಾಂಚೈಸಿ ತಗೊಂಡ್ರೆ ನಿಮ್ಮದೇ ಒಂದು ಬ್ರ್ಯಾಂಡಿಂಗಲ್ಲಿ ತಗೋಬೇಕು ಅಥವಾ ಕಸ್ಟಮರ್ ಏನಾದ್ರು ಕಸ್ಟಮೈಸ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಬೋದಾ? ಸರ್ ನೋಡಿ, ನಾನು ಬಂದಿರೋದು ಏನಂತಂದರೆ ಸ್ಪೆಸಿಫಿಕ್ ಆಗಿ ನಾನು ಬ್ರ್ಯಾಂಡ್ ಸ್ಪೆಸಿಫಿಕ್ ಆಗಿ ಬಂದಿಲ್ಲ. ಎಲ್ಲರ ಹತ್ರ ಏನು ರೀತಿ ಇತ್ತು ಅಂತಂದರೆ, ನೋಡಿ ಕೆಲವೊಂದು ಬ್ರ್ಯಾಂಡ್ಸ್ ಇದ್ದಾವೆ, ಹೆಸರು ಹೇಳಕ್ಕೆ ಬರೋಲ್ಲ, ಅವ್ರದ್ದೇ ಬೋಲ್ಡ್ ಬೇಕು, ಅವ್ರು ಹೇಳಿತಾರೆ ನೀವು ಕುಣಿಬೇಕು. ಓಕೆ, ಸೊ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ನಮ್ಮ ಹತ್ರ ಆ ಥರ ಯಾವುದೇ ಥರ ಇಲ್ಲ. ನಾವು ನಿಮ್ಮ ಊರಲ್ಲಿ ನಿಮ್ಮ ಹೆಸರನ್ನ ನಾವು ಒಂದು ಲ್ಯಾಂಡ್ ಮಾರ್ಕ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇರೋದು. ಅಂದರೆ ನಮ್ಮ ಬ್ರ್ಯಾಂಡೇ ಅಲ್ಲ, ಇವನ್ ನಿಮ್ಗೆ ನಮ್ಮ ಬ್ರ್ಯಾಂಡ್ ಇಷ್ಟ ಇದೆಯಾ, ನಾವು ನಮ್ಮ ಬ್ರ್ಯಾಂಡ್ ಕೊಡ್ತೀವಿ, ಅದಕ್ಕೇನು ಥರ ಚಾರ್ಜಸ್ ಏನು ಇರೋದಿಲ್ಲ. ಸೆಕೆಂಡ್, ನಾವೇಂದರೆ ನಿಮ್ಮ ಊರಿನಲ್ಲಿ ಒಂದು ಯೂನಿಕ್ ಹೆಸರು, ಯೂನಿಕ್ ಆಗಿ ನಿಮ್ಮ ಓನ್ ಬ್ರ್ಯಾಂಡಲ್ಲಿ ನಾವು ಸೂಪರ್ ಮಾರ್ಕೆಟ್ನ ಮಾಡ್ಕೊಡ್ತೀವಿ. ಓಕೆ, ಈಗ ಅವ್ರ ನೇಮಲ್ಲಿ ಮಾಡಬೇಕಂದ್ರೆ ಅವ್ರಿಗೆ ಒಂದು ಫ್ರಾಂಚೈಸಿ ಫೀಸ್ ಏನಾದ್ರು ಇದೆಯಾ? ಆ ರೀತಿ ಅಂದರೆ ಸರ್, ಫ್ರಾಂಚೈಸಿ ಫೀಸಸ್ ಅಂತ ಏನಿದಿರಲ್ಲ, ದೇರ್ ಇಸ್ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದನ್ನು ನಾವು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಕಾಲ್ ಮಾಡ್ಬೋದು, ನಮ್ಗೆ ಹೇಳ್ತೀವಿ ಸರ್. ಓಕೆ, ಈಗ ಬಿಸ್ನೆಸ್ನ ಎಲ್ಲೆಲ್ಲ ಮಾಡ್ಕೊಳ್ಬೋದು ಸರ್ ಮೇನ್ ಆಗಿ?
ಸರ್ ಇದು ನೋಡಿ ಈಗ ಹೇಳ್ಬೇಕಂತಾರೆ ತಾಲೂಕಾ ಲೆವೆಲ್ ಓಕೆ ಹೋಬಳಿ ಲೆವೆಲಲ್ಲೂ ಮಾಡ್ಬೋದು. ಸೊ ಮಿನಿಮಮ್ ಅಂದ್ರೆ ಒಂದು 10,000 ಜನ. ಈಗ ನೋಡಿ ಸೂಪರ್ ಮಾರ್ಕೆಟ್ ಮಾಡ್ತೀವಿ ಅಂತಾರೆ ಮಿನಿಮಮ್ ಒಂದು 10,000 ಜನ ಆದರೂ ಇರಬೇಕು. ಅದಕ್ಕಿಂತ ಲೋಯರ್ ಇತ್ತು ಅಂದ್ರೆ ಸೂಪರ್ ಮಾರ್ಕೆಟ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನೋಡಿ ಸರ್ ಈ ಊರಲ್ಲಿ ಸೂಪರ್ ಮಾರ್ಕೆಟ್ ಮಾಡಬೇಕಂತ ಪ್ಲಾನಿಂಗ್ ಇತ್ತು, ಬಟ್ ಈ ಊರಲ್ಲಿ ಅದು ನಡೆಯಲ್ಲ. ಅದಕ್ಕೆ ನಾವೇನಾದ್ರೂ ಹೋಲ್ಸೇಲ್ ಕಾನ್ಸೆಪ್ಟ್ ಅಂತ ಮಾಡ್ಕೊಟ್ಟಿದ್ವಿ. ಈಗ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ ಸರ್? ಸ್ಟಾರ್ಟಿಂಗ್ ವಿತ್ ಸೂಪರ್ ಮಾರ್ಕೆಟೇ ಮಾಡ್ತೀವಿ ಅಂತಂದ್ರೆ 500 ಸ್ಕ್ವೇರ್ ಫೀಟ್ ಬೇಕು. ಇಲ್ಲ ನಾವೊಂದು ಕಿರಾಣಾ ಅಂಗಡಿ, ನಮ್ದು ಕಿರಾಣಾ ಕಿಂಗ್ ಅಂತ ಒಂದಿದೆ, ಕಿರಾಣಾ ಕಿಂಗ್ ಅಂತ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮಿನಿಮಮ್ ಅಂದ್ರೆ ಒಂದು 300ರಿಂದ 400 ಸ್ಕ್ವೇರ್ ಫೀಟ್, ಅಂದ್ರೆ ಮಿನಿಮಮ್ 300ರಿಂದ 400 ಸ್ಕ್ವೇರ್ ಫೀಟ್ ಜಾಗ ಬೇಕು. ಸರ್ ಈಗ ಓನ್ ಆಗಿ ಮಾಡ್ಕೊಳ್ಬೋದು ಅಥವಾ ಬೇರೆ ಫ್ರಾಂಚೈಸಿ ಏನಾದ್ರು ತಗೊಳ್ಬೋದು, ನಿಮ್ದೇ ಫ್ರಾಂಚೈಸಿನ ಯಾಕೆ ತಗೋಬೇಕು? ಸರ್ ಖಂಡಿತ ಇದು ಒಳ್ಳೆ ಕ್ವಶನ್ ನೀವು ಕೇಳಿದ್ದೀರಾ. ಎಲ್ಲರೂ ಫ್ರಾಂಚೈಸಿ ತಗೊಳೋಕ್ಕಿಂತ ಮುಂಚೆ ಫಸ್ಟ್ ಕ್ವಶನ್ ಅವ್ರಿಗೂ ತಿಳ್ಕೊಬೇಕು, ನಮ್ಮ ಹತ್ರ ತಿಳ್ಕೊಬೇಕು. ನನ್ನ ಹತ್ರನೇ ಬಂದು ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಈಗ ಏನಂದ್ರೆ ಒಂದು ಕಿರಾಣಾ ಸ್ಟೋರ್ ಮಾಡಬೇಕು ಅಂತಿದ್ರೆ ನಾರ್ಮಲಾಗಿ ಒಂದು ಅಂಗಡಿ ಓಪನ್ ಮಾಡಿಬಿಟ್ರೆ ದಿನಸಿಯವ್ರ ಅಂಗಡಿ ಅವರೇ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಅವರೇ ಹಾಕ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾರೆ. ಬಟ್ ನನ್ನ ಹತ್ರ ಬಂದರೆ ಒಂದು ಆರ್ಗನೈಸ್ ಸ್ಟ್ರಕ್ಚರ್ ಅಂತಂದರೆ, ಈಗ ನೋಡಿ ಎಕ್ಸಾಂಪಲ್ ನೀವು ನೋರ್ ನೋಡಿದ್ದೀರಾ, ಓಕೆ, ಡಿಮಾರ್ಟ್ ನೋಡಿದ್ದೀರಾ, ಮೆಟ್ರೋ ನೋಡಿದ್ದೀರಾ, ರಿಲಯನ್ಸ್ ಮಾರ್ಟ್ ನೋಡಿದ್ದೀರಾ, ಅವೆಲ್ಲ ಯಾವ ರೀತಿ ಒಂದು ಸ್ಟ್ರಕ್ಚರ್ SOPs ಅಂತ ಕರಿತೀವಿ. ಓಕೆ, ಆ ರೀತಿ ನಾವು ಮಾಡ್ಕೊಡ್ತೀವಿ. ಅಂದರೆ ಈಗ ನೋಡಿ ಕಿರಾಣಾ ಅಂಗಡಿ ಅಂತ ಇರ್ತದೆ, ಈಗ ಎಲ್ಲೆಲ್ಲಿ ಮರ್ಚಂಡೈಸಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಆಫರ್ ಮಾಡಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಸರ್ ಎಸ್ಪೆಷಲಿ ಹೇಳಬೇಕು ಇಷ್ಟ ಬರ್ತೀರಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟು ಅಂದರೆ ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರು ನೋಡ್ಕೊಳ್ಳಿ, ಆಲ್ಮೋಸ್ಟು ಕೇರಳದವರು ತುಂಬಿಕೊಂಡಿದ್ದಾರೆ, ಸೂಪರ್ ಮಾರ್ಕೆಟ್ಸ್ ಮಾಡಿದ್ದಾರೆ. ಅವ್ರು ಮಾಡಿರೋ ಸೂಪರ್ ಮಾರ್ಕೆಟ್ಸು ಮತ್ತು ನಮ್ಮ ಕನ್ನಡ ಮಾಡಿರೋರು ಸೂಪರ್ ಮಾರ್ಕೆಟ್ಸು ನೋಡಿ ಹೋಗ್ತಿಲ್ಲ ಅಂತ ಹೇಳ್ತಿಲ್ಲ, ಓಡ್ತಿದೆ. ಬಟ್ ಕೆಲವೊಂದು ಸ್ಟ್ಯಾಂಡರ್ಡೈಸೇಷನ್. ಓಕೆ, ಸೊ ಇದಕ್ಕೆ ನಾವು ಒಂದು ಟೀಮ್ ಇದ್ದೀವಿ, ನಮ್ಮ ಟೀಮ್ ಸಪೋರ್ಟ್ ಇರುತ್ತೆ. ನಾವು ಈಗ ನೋಡಿ ಒಂದೊಂದು ವ್ಯೂವಲ್ಲಿ ಅಂದರೆ ಯಾವ ಕ್ಯಾಟಗರೀಸ್ ವೈಯಲ್ಲಿ, ಈಗ ಬೇಬಿ ಕೇರ್ ಅಂದರೆ ಬೇಬಿ ಕೇರ್ ಸೆಕ್ಷನ್ಸು, ಓಕೆ, ಹೋಮ್ ಕೇರ್ ಅಂದರೆ ಹೋಮ್ ಕೇರ್ ಸೆಕ್ಷನ್ಸು, ಈ ಥರ ಫಸ್ಟ್ ಮರ್ಚಂಡೈಸಿಂಗ್ ಮಾಡಬೇಕು. ಅದಲ್ಲದೆ ಆಫರ್ಸ್ ರನ್ ಮಾಡಬೇಕು. ಅದಲ್ಲದೆ ಕಸ್ಟಮರ್ಗೆ ಯಾವ ರೀತಿ ಡಿಸ್ಕೌಂಟ್ ಕೊಡಬೇಕು. ಅಪೋಲೋ ಫಾರ್ಮಸಿ ನೋಡಿರ್ತೀರ ನೀವು, ಪಾಯಿಂಟ್ಸ್ ಬರುತ್ತೆ. ಈ ರೀತಿ ಎಲ್ಲ ನಾವು ಹಳ್ಳಿಯಲ್ಲಿ ಎಲ್ಲ ಆ ಥರ ಸಿಗಲ್ಲ. ಈಗ ಹಳ್ಳಿ ಜನಕ್ಕೆ ಏನಿದೆ ಸರ್, ಈಗ ಏನಂದರೆ ಈ ಕಡೆ ಬರ್ತಾರೆ, ಏನೋ ಬೆಂಗಳೂರು ಕಡೆ ಬರ್ತಾರೆ, ಮಾರ್ಟ್ ಅಂತ ಕರೀತಾರೆ, ಅದೇನೋ ಒಂದು ದೊಡ್ಡದೇನಿಲ್ಲ. ಅದನ್ನೇ ಯಾಕೆ ನಮ್ಮ ಹಳ್ಳಿಯಲ್ಲಿ ಮಾಡಬಾರ್ದು? ಕರೆಕ್ಟಾ? ಅದು ಬಟ್ ಮಾಡ್ಲಿಕ್ಕೆ ಯಾವ ರೀತಿ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಇಲ್ಲಿ ಸಪೋರ್ಟ್ ಮಾಡ್ತೀವಿ. ಕೆಲವರಿಗೆ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅವ್ರು ಯಾವ ರೀತಿ ಸೆಟಪ್ ಮಾಡ್ಕೊಳ್ಳೋದು ಖಂಡಿತ ಇನ್ವೆಸ್ಟ್ಮೆಂಟ್ ಗೊತ್ತು ಇರುತ್ತೆ. ಬಟ್ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಯಾವ ಸಾಫ್ಟ್ವೇರ್ ಹಾಕಬೇಕು, ಆಫರ್ ಹೆಂಗೆ ರನ್ ಮಾಡಬೇಕು, ಸ್ಟಾಕ್ ಎಷ್ಟು ಇಡಬೇಕು. ಎಸ್ಪೆಷಲಿ ನೋಡಿ ಸರ್ ಏನಂತಾರೆ, ಇವಾಗ ಡಿಸ್ಟ್ರಿಬ್ಯೂಟ್ನ ಕರೀತಾರೆ. ಎಕ್ಸಾಂಪಲ್ ಅವ್ರು ಏನು ಹೇಳ್ತಾರೆ, ಒಂದು 10 ಲೀಸ್ಟ್ ಕೊಟ್ಬಿಡ್ತಾರೆ. ಸೊ ಇದೆಲ್ಲ ಹಾಕ್ಸಿ ಅಂತಾರೆ. ಮಿನಿಮಮ್ ಅಂದರೆ ಒಂದೊಂದು ಕೇಸ್ ಇಲ್ಲಾಂದರೆ ಹಾಫ್ ಕೇಸ್ ಅಂತ ಹಾಕ್ಬಿಡ್ತಾರೆ. ಆಗೇನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಕ್ ಆಗ್ಬಿಡುತ್ತೆ. ಬಟ್ ನಾವೇನು ಈಗ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಬರೋಕ್ಕಾಗಿ ಕರೆಕ್ಟ್ ಅವ್ರು ಏನಂತಾರೆ ಪುಷ್ ಮಾಡ್ತಾರೆ. ಬಟ್ ನಾವು ಹಂಗಲ್ಲ. ಈಗ ಫಾಸ್ಟ್ ಮೂವಿಂಗು ಎಕ್ಸಾಂಪಲ್ ಸರ್, ನೀವು ಎಷ್ಟು ಯೂಸ್ ಮಾಡ್ತೀವಿ, ಸಂತೂರ್ ಯೂಸ್ ಮಾಡ್ತೀವಿ, ನಾನು ಲಕ್ಸ್ ಯೂಸ್ ಮಾಡ್ತೀನಿ, ಬೇರೆ ಯಾರು ಚಿಂತ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು? ಸಂತೂರ್. ಅದು ನನಗೆ ಗೊತ್ತಿದೆ, ನಮ್ಮ ಹತ್ರ ಡೇಟಾ ಇದೆ. ಸೊ ಆ ಸಂತೂರ್ ಅನ್ನೋದು ಒಂದು ಕೇಸ್ ಇಡ್ತೀವಿ, ಮಿಕ್ಕಿರೋದೊಂದು RRPs ಇಡ್ತೀವಿ. ಸೊ ದಟ್ ಅವರು ಒಂದು ಅಂದರೆ ಅಮೌಂಟ್ ಇನ್ವೆಸ್ಟ್ಮೆಂಟ್ನ ಎಲ್ಲೂ ಲಾಕ್ ಆಗೋದಕ್ಕೆ ಅವ್ರ ಬಡ್ಜೆಟ್ ಪ್ರಕಾರ ನಾವು ಅವ್ರಿಗೆ ರೆಡಿ ಮಾಡ್ಕೊಡ್ತೀವಿ ಸ್ಟೋರ್ನ. ಓಕೆ, ಮಾರ್ಕೆಟಿಂಗ್ನೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿ ಸರ್? ಎಸ್ಪೆಷಲಿ ಇದೊಂದು ಒಳ್ಳೆ ಕ್ವಶನ್ ಮತ್ತೆ ಕೇಳಿದ್ರೆ ನೀವು. ಮಾರ್ಕೆಟಿಂಗ್ ಅಂತಂದರೆ ಎಲ್ಲರೂ ಹೇಳ್ತಾರೆ ಮಾರ್ಕೆಟಿಂಗ್ ಏನು ಮಾಡ್ತೀರಾ, ಮಾರ್ಕೆಟಿಂಗ್ ಅದು ಮಾಡ್ತೀವಿ, ಡಿಜಿಟಲ್ ಮಾಡ್ತೀವಿ ಅಂತ. ಸರ್ ನಾವು ಮಾಡೋವಂಥ ಮಾರ್ಕೆಟಿಂಗ್ ಡಿಫ್ರೆಂಟ್ ಇರ್ತಾರೆ. ಯಾವ ರೀತಿ ಅಂತಂದರೆ, ಒಂದು ಫಸ್ಟ್ ಆಕ್ಟಿವಿಟಿ ನಾವು ಮಾಡೋದು ಲೂಕ್ ವಾಕರ್ ಅಂತ ಇರ್ತದೆ. ಲೂಕ್ ವಾಕರ್ ಆಕ್ಟಿವಿಟಿ ಕಂಪ್ಲೀಟ್ ನಾವು ಅವ್ರ ಸಿಟಿ ಅಂದರೆ ಅವರ ಆಲ್ಮೋಸ್ಟ್ ಒಂದು ವಿತಿನ್ 500 to 1 ಕಿಲೋಮೀಟರ್ ಒಳಗೆ ಲೂಕ್ ವಾಕರ್ ಆಕ್ಟಿವಿಟಿ ಮಾಡ್ತೀವಿ. ಪ್ಲಸ್ ಓಕೆ ಕಾಂಪ್ಲೇಟ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತೀವಿ. ಓಕೆ, ಕ್ಯಾಂಪ್ ಹಾಕ್ತೀವಿ. ಕ್ಯಾಂಪ್ ಅಂದರೆ NOP ಹಾಕ್ಬಿಟ್ಟು 2 days ಮುಂಚೆ, ಪ್ರೇಯರ್ ಮುಂಚೆ ನಾವು ಒಂದು ಆಡಿಯೋ ವಾಯ್ಸ್ನ ಇಟ್ಬಿಟ್ಟು ಲೋಕಲೇಷನ್ ಎಲ್ಲೆಲ್ಲಿ ಜಾಸ್ತಿ ಜನ ಇರ್ತಾರೋ ಅಂಥ ಕಡೆ ಒಂದು ಆ್ಯಕ್ಟಿವಿಟಿನ ಮಾಡ್ಕೊಡ್ತೀವಿ. ಪ್ಲಸ್ ನಾವು ಡಿಜಿಟಲಲ್ಲಿ ಬಂತಂದಾಗ ನಿಮ್ಮ ರೀಜನ್, ನಿಮ್ಮ ಜಿಯೋಗ್ರಫಿಕ್ ಸ್ಪೆಸಿಫಿಕ್ ಆಗಿ ವಿಡಿಯೋಸ್ ಮಾಡೋದು, ಪ್ರಮೋಷನ್ಸ್ ಮಾಡ್ಕೊಡೋವಂಥದ್ದು, ಇದನ್ನೆಲ್ಲ ಮಾಡಿದಾಗ ಈಗ ನೋಡಿ ಸರ್, ಎಸ್ಪೆಷಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ನಿಮ್ಗೆ ಗೊತ್ತಿದೆ, ಎಲ್ಲ ಜನ ಅಲ್ಲೇ ಮುಳುಗಿ ಹೋಗಿದ್ದಾರೆ. ಸೊ ಆ ಜನಕ್ಕೆ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಮೇನ್ ಆಫರ್. ನಮ್ಮ ಅಂಗಡಿಯಲ್ಲಿ ಏನಂತಾರೆ ಸರ್, ನಾನು ಮಾಡೋವಂಥ ಅಂಗಡಿಯಲ್ಲಿ ನಾವು ತಿಳ್ಕೊಳೋದು ಇಷ್ಟೇ, ಏನಂತಾರೆ ಮಿನಿಮಮ್ 30 ಈಗ ನೀವು ಕೇಳಿಸ್ಕೊಂಡಿರ್ತೀರಾ, 30 to 40 ಐಟಮ್ಸ್ ಬೈ ಒನ್ ಗೆಟ್ ಒನ್ ಇರಬೇಕು. ಈಗ ನೋಡಿ, ಧನಿಯಾ ಪುಡಿ ತೊಗೊತೀರಾ, ಬೈ ಒನ್ ಗೆಟ್ ಒನ್ ಇರಬೇಕು. ಖಾರದ ಪುಡಿ ತೊಗೊತೀರಾ, ಬೈ ಒನ್ ಗೆಟ್ ಒನ್ ಕೊಡಬೇಕು. ಓಕೆ, ಹಲ್ದಿ ಪೌಡರ್ ತೊಗೊತೀರಾ, ಬೈ ಒನ್ ಗೆಟ್ ಒನ್ ಇರಬೇಕು. ಈ ಥರ ಸುಮಾರು ಐಟಮ್ಸ್ ಇದೆ ನಮ್ಮ ಹತ್ರ. ಓಕೆ, ಇವೆಲ್ಲ ಬೈ ಒನ್ ಗೆಟ್ ಒನ್ ಕೊಡ್ತೀವಿ. ಸೊ ದಟ್ ಆವಾಗ ಏನಾಗುತ್ತೆ ಅಂದರೆ ಕಸ್ಟಮರ್ ಆಟೋಮೆಟಿಕ್ಕಾಗಿ ಬರ್ತಾರೆ. ಸರ್ 1 ತಿಂಗಳು ಮಾಡೋದಲ್ಲ ಇದು ಬಂದ್ಬಿಟ್ಟು ಅವ್ರು ಹಾಕಿದ್ರೆ ಪಾಪ ಇನ್ವೆಸ್ಟ್ ಮಾಡಿರ್ತಾರೆ ಯಾರೋ ಒಬ್ಬರು. ಆ ಇನ್ವೆಸ್ಟ್ಮೆಂಟ್ಗೆ ಮಿನಿಮಮ್ ಒಂದು 5 ರಿಂದ 6 ವರ್ಷ ಅವ್ರು ಕಷ್ಟಪಡಬೇಕು. ಸೊ ಅದಕ್ಕೆ ಪ್ರತಿ ಸರಿ ಪ್ರಮೋಷನ್ ಅಂದರೆ ಪಾಂಪ್ಲೆಟ್ ಹಂಚೋದು ಅದಕ್ಕೆಲ್ಲ ಕಾಸ್ಟ್ ಆಗುತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾಸಲ್ಲಿ ಆ್ಯಕ್ಟಿವಿಟೀಸ್ನ ಮಾಡ್ಕೊಡ್ತೀವಿ ಸರ್. ಈಗ ಅಷ್ಟೊಂದೆಲ್ಲ ಬೈ ಒನ್ ಗೆಟ್ ಒನ್ ಕೊಟ್ಟರೆ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ, ಎಲ್ಲಿಂದ ತರಿಸ್ಕೊಡ್ತಾರೆ ಸರ್? ಖಂಡಿತ ಸರ್, ಇದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಓಕೆನಾ, ಅವ್ರಿಗೆ ಮಿನಿಮಮ್ ಅಂದರೂ ಈ ಸೂಪರ್ ಮಾರ್ಕೆಟ್ ಆಗಲಿ ಯಾವುದೇ ಗ್ರಾಸರಿ ಆಗಲಿ ಮಿನಿಮಮ್ ಅಂದರೆ 15-20% ಮಾರ್ಜಿನ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅವರು ಬೈ ಒನ್ ಗೆಟ್ ಒನ್ ಕೊಟ್ಟು ಮಾಡಿಸ್ಕೊಡ್ತೀವಿ ಸರ್, ಅದರೇನು ತೊಂದರೆ ಇಲ್ಲ.
ಓಕೆ, ಹಾಗಾದರೆ ಸ್ಟಾಕ್ಸ್ಗಳನ್ನೆಲ್ಲ ಅವರೇ ಹಾಕೋಬೇಕಾ, ನೀವೇನಾದ್ರು ಕೊಡ್ತೀರಾ? ಯಾವ ಸರ್ ನೋಡಿ, ನಾವು ಏನಂತಾರೆ 2-3 ಥರ ಇದೆ. ನಾವು ಬ್ರ್ಯಾಂಡ್ಸ್ಗೆ ಟೈ ಅಪ್ ಆಗಿದ್ದೀವಿ. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಅವರೇ ಬಂದು ಸಪ್ಲೈ ಮಾಡ್ತಾರೆ, ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ಮೇನ್ ಏನು ಗೊತ್ತಾ ಸರ್, ಇದರಲ್ಲಿ ಬರುವಂಥ ಬಿಸ್ನೆಸ್ಸಲ್ಲಿ ಎಕ್ಸ್ಪೈರಿ ಆಗುತ್ತೆ. ಓಕೆ, ಆ ಎಕ್ಸ್ಪೈರಿ ತಗೋಬೇಕು ಅನ್ನೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಅವ್ರು ಡೆಡ್ ಸ್ಟಾಕ್ ಇರೋದಿಲ್ಲ. ಓಕೆ, ಇದಕ್ಕೆಲ್ಲ ಅಂದರೆ ನಮ್ಮ ವೆಂಡರ್ಸ್ ಇರ್ತಾರೆ, ವೆಂಡರ್ಸ್ ತೊಗೊಂಡು ಹೋಗ್ತಾರೆ, ರೆಗ್ಯುಲರ್ ಬರ್ತಾರೆ. ಸೊ ವೀಕ್ಲಿ ಡೈಲಿ ಸಪ್ಲೈಸ್ ಇರ್ತದೆ, ಅದ್ರ ಬಗ್ಗೆ ಏನು ತೊಂದರೆ ಇರೋದಿಲ್ಲ ಸರ್. ಈಗ ಹಂಗಾದ್ರೆ ಸ್ಟಾಕ್ಸ್ ಏನು ಹಾಳಾಗುತ್ತೆ ಅನ್ನೋ ಚಿಂತೆ ಏನು ಬೇಕಾಗಿಲ್ಲ. ನೋ ಇಶ್ಯೂಸ್, ಆ ಥರ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಸರ್. ಈಗ ತುಂಬ ಫ್ರಾಂಚೈಸಿಗಳನ್ನ ನಾವು ವಿಡಿಯೋನು ಕೂಡ ಮಾಡಿದ್ವಿ. ಹಾಗೆ ತುಂಬ ಜನ ಬೇರೆ ಬೇರೆ ಕಡೆ ಎಲ್ಲ ಚೆಕ್ ಮಾಡಿದಾಗ, ಹಿಂದಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಚೆಕ್ ಮಾಡಿದಾಗ ಆ ಸ್ಟೋರ್ ಬಾಡಿಗೆನೂ ಕೊಡ್ತೀವಿ, ರೆಂಟು ಕೊಡ್ತೀವಿ, ಆ ರೀತಿ ಎಲ್ಲ ಇದೆ. ನಿಮ್ದಲ್ಲಿ ಏನಾದ್ರು ಆ ರೀತಿ ಸಪೋರ್ಟ್ ಏನಾದ್ರು ಇದೆಯಾ ಸರ್? ಖಂಡಿತ ನಮ್ಮಲ್ಲೂ ಅದೇ ಥರ ಸಪೋರ್ಟ್ ಇದೆ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾರು, ನಾನು ಯಾರು, ಕರೆಕ್ಟ್ ಅಲ್ವಾ? ಸೊ ಈಗ ಈ ಜನ್ರೇಷನಲ್ಲಿ ನಮ್ಮ ಸ್ವಂತಲ್ಲಿರೋರಿಗೆ ನಾವು ದುಡ್ಡು ಕೊಡೋದಿಲ್ಲ. ಕರೆಕ್ಟ್, ಫಸ್ಟ್ ಪಾಯಿಂಟ್ ಥಿಂಕ್ ಮಾಡಿ. ಇಂಥದ್ರಲ್ಲಿ ಈಗ ನೀವು ದುಡ್ಡು ಇಸ್ಕೊಂಡು, ನಾನೇ ನಿಮಗೆ ಬಾಡಿಗೆ ಕೊಟ್ಕೊಂಡು, ನಾನೇ ನಿಮ್ಗೆ ರೆಂಟ್ ಕೊಟ್ಕೊಂಡು, ನಾನೇ ನಿಮ್ಗೆ ಒಂದು 10-15 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡ್ತೀನಿ ಅಂದರೆ ಅದು ನಿಜಾನ ಸುಳ್ಳ? ನೀವೇ ಹೇಳಿ. ಕೆಲವೊಂದು ಲಾಜಿಕ್ಸ್ ಇರ್ತದೆ, ಆಯಿತಾ, ಅದು ಅವ್ರವ್ರ ಕಂಪ್ನಿ ಟರ್ಮ್ಸ್. ಬಟ್ ಇಲ್ಲಿ ನನ್ನ ಕಂಪ್ನಿಯಲ್ಲಿ ಬಂದಾಗ ನಾನು ಹಾನೆಸ್ಟಾಗಿ ಏನಂತಾರೆ ಸರ್, ನಾವು 1 ತಿಂಗಳು ಎಂಪ್ಲಾಯ್ ಸ್ಯಾಲರಿನ ಕೊಡ್ತೀವಿ. ಎರಡನೇದು ಬಂದ್ಬಿಟ್ಟು ಅವರಿಗೆ ಬ್ರ್ಯಾಂಡ್ಸ್ ಕಡೆಯಿಂದ ರೆಂಟಲ್ಸ್ ಬರುತ್ತೆ. ಓಕೆ, ಕೆಲವೊಂದು ಬ್ರ್ಯಾಂಡ್ಸ್ ಜೊತೆ ನಾವು ಆಲ್ರೆಡಿ ಟೈ ಅಪ್ ಆಗಿದೆ. ಅದು ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಅವ್ರಿಗೆ ರೆಂಟಲ್ ಸಿಗುತ್ತೆ. ಅಂದರೆ ಅಪ್ ಟು 30% ತನಕ ರೆಂಟಲ್ನ ಸಹಾಯ ನಾವು ಖಂಡಿತ ಕೊಡ್ತೀವಿ. ರೆಂಟಲ್ ಅಂದರೆ ನಾನು ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಎಲ್ಲ ಹೋದಾಗಲೂ ಕೇಳಿದೆ, ಯಾರು ಕೂಡ ಹೇಳಿದ್ರು. ಅದು ಯಾವ ರೀತಿ ಇದೆ ಸರ್? ಈಗ ಡಿಮಾರ್ಟು ಮತ್ತು ಮೆಟ್ರೋ, ಮೋರು ಇವರೆಲ್ಲನೂ 60 to 70% ಬದುಕ್ತಾ ಇರೋದೇ 2ರಿಂದ. ಒಂದು ಏನಂತಂದರೆ ರೆಂಟಲ್ಸ್ ತೊಗೊತಾರೆ, ಬ್ರ್ಯಾಂಡ್ ರೆಂಟಲ್ಸ್ ಅಂತ ಕರೀತಾರೆ. ಎರಡನೇದು ಬಂದ್ಬಿಟ್ಟು ನಿಮಗೆ ಲಿಸ್ಟಿಂಗ್ ಫೀಸ್ ಅಂತ ಕರೀತಾರೆ. ಅಂದರೆ ಏನಂತಾರೆ, ಇದೆಲ್ಲ ಯಾರಿಗೂ ತುಂಬ ಜನ ಗೊತ್ತಿಲ್ಲ. ಓಕೆ, ಏನಂದರೆ ನೋಡಿ, ಸ್ಪೇಸ್ ಇದೆ, ಈ ರ್ಯಾಕ್ ಸ್ಪೇಸ್ ಇರುತ್ತಲ್ಲ, ಈ ರ್ಯಾಕ್ ಸ್ಪೇಸಿಗೆ ಕೆಲವೊಂದು ಬ್ರ್ಯಾಂಡ್ಸ್ ಕೊಂಡ್ಕೊಳ್ಳುತ್ತೆ. ಇಷ್ಟು ಬಿಸ್ನೆಸ್ ಮಾಡ್ತೀನಿ ಅಂದರೆ, ಈ ಸ್ಪೇಸ್ ಕೊಡ್ತೀನಿ ಅಂದರೆ ನಾನು ಇಲ್ಲಿ ಹಾಕ್ತೀನಿ ಸ್ಟಾಕ್, ಇದಕ್ಕೆ ನನಗೆ 1,000-2,000 ಅಂತ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ತುಂಬ ಜನ ಹತ್ರ ಟೈಪ್ ಆಗಿದ್ದೀವಿ. ಓಕೆ, ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ, ಸ್ಪೇಸ್ ಆಗಲಿ ಸ್ಟಾಕ್ಸ್ನ ಎಷ್ಟು ಸೇಲ್ಸ್ ಮಾಡ್ತಾರೋ ಅದ್ರ ಪರ್ಸೆಂಟೇಜ್ ಮೇಲೆ ನಾವು ಅವ್ರಿಗೆ ರೆಂಟಲ್ ಮಾಡ್ಕೊಡ್ತೀವಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ ಅಪ್ ಟು 20%, 30% ಅಂತ. ಸೊ ಖಂಡಿತ 30% ಅಂತೂ ರೆಂಟಲ್ ಅಂತೂ ಸಿಗುತ್ತೆ ಸರ್. ಸರ್, ಈಗ ನಮ್ಮ ಚಾನಲ್ ನೋಡಿ ತುಂಬ ಜನ ಬಿಸ್ನೆಸ್ ಮಾಡೋರು ಕೂಡ ಇದ್ದಾರೆ. ಹಾಗೆಯೇ ಈ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡಿದ್ರು ಮಾಡ್ಬೋದು. ಅದಕ್ಕೋಸ್ಕರ ಈಗ ಒಂದು ಬಿಸ್ನೆಸ್ನ ಮಾಡ್ಕೊಂಡ್ರೆ ಕರೆಕ್ಟಾಗಿ ಹೇಳ್ಬಿಡಿ, ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಸರ್? ಸರ್ ನೋಡಿ, ನಾನು ಸ್ಟಾರ್ಟಿಂಗಲ್ಲೇ ಇದನ್ನು ಹೇಳಿದೆ. ಓಕೆ, ನಾವು ಇದು ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಬಿಸ್ನೆಸ್. ಇದರಲ್ಲಿ ಯಾವುದೇ ಥರ ವಸ್ತುಗಳನ್ನಿಟ್ಟು ನಾವು ಪ್ರಮೋಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ, ಮಾರ್ಜಿನ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ರೆ 15 to 20% ಆಗೇ ಆಗುತ್ತೆ. ಓಕೆ, ಜಸ್ಟ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ಸರ್. ಓಕೆ, ಇಲ್ಲಿಂದ ನಾವು ಬಿಡದಿಯಲ್ಲಿ SR ಸೂಪರ್ ಮಾರ್ಕೆಟ್ ಅಂತ ಮಾಡಿದ್ದೀವಿ. ಓಕೆ, ಅವ್ರು 3 months ಆಗಿದೆ. ಸ್ಟಾರ್ಟಿಂಗಲ್ಲಿ 15,000 ರೂಪಾಯಿ 10,000 ರೂಪಾಯಿ ಡೈಲಿ ಬಿಸ್ನೆಸ್ ಆಗ್ತಾ ಇತ್ತು. ಬಟ್ ಅವ್ರು ಇನ್ವೆಸ್ಟ್ ಮಾಡಿದ್ದು ಎಷ್ಟು? 30-35 ಲಕ್ಷ ಇನ್ವೆಸ್ಟ್ ಮಾಡೋದು, 1,800 ಸ್ಕ್ವೇರ್ ಫೀಟ್ ಸರ್. ಈಗ ಪರ್ ಡೇ ಎವ್ರಿ ಡೇ 60 to 70,000 ಮಾಡ್ತಾರೆ. ಬೇಕಾದ್ರೆ ಡೈರೆಕ್ಟಾಗಿ ಎಲ್ಲ ಹೋಗಿ ವಿಸಿಟ್ ಮಾಡ್ಬೋದು, ನೋಡ್ಬೋದು. ಖಂಡಿತ. ಅಂದರೆ ಇದು ಮಾರ್ಜಿನ್ ಹೇಳ್ತಾರೆ, ಡೈಲಿ ಸೇಲ್ಸ್. ಇವೆಲ್ಲ ಯಾವ ರೀತಿ ಮಾರ್ಜಿನ್ ಅಂತ ಸರ್, ನಿಮ್ಮ ಡೈಲಿ ಟರ್ನ್ ಓವರ್. ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಪರ್ ಡೇ ಬಂದ್ಬಿಟ್ಟು ಮಿನಿಮಮ್ ಅಂತ 30,000 ಎಕ್ಸ್ಪೆಕ್ಟ್ ಮಾಡಿ ಸರ್. ಜಾಸ್ತಿ 50,000 ಆಗುತ್ತೆ, 1 ಲಕ್ಷ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. 30,000 ಆಯಿತು ಅಂತಂದ್ರೂ ಒಂದು ತಿಂಗಳಿಗೆ 9 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡ್ತೀವಿ. 15% ಮಾರ್ಜಿನ್ ಅಂತಂದ್ರೆ 1,35,000 ರೂಪಾಯಿ ಬರುತ್ತೆ. ಮಿನಿಮಮ್ ನಿಮ್ಮ ಬಾಡಿಗೆ 30,000 ರೂಪಾಯಿ ತೆಗೆದುಬಿಡಿ. 30,000 ರೂಪಾಯಿ ನಿಮ್ಮ ಬಾಡಿಗೆ ಹೋಯ್ತು. ಇನ್ನು ಮಿಕ್ತೆಷ್ಟು ನಿಮ್ಮ ಹತ್ರ? 1 ಲಕ್ಷ ರೂಪಾಯಿ ಮಿಕ್ತಾ. ಇದರಲ್ಲಿ ನಿಮಗೆ 2 ಎಂಪ್ಲಾಯೀಸ್ ಸ್ಯಾಲರೀಸ್ ತೆಗೀರಿ. ಸೊ 80,000 ನಿಮ್ಮ ಹತ್ರ ಮಿಕ್ತಾ. ಇನ್ನೂ ಒಂದು 10,000 ರೂಪಾಯಿ ನಿಮ್ಮ ಎಕ್ಸ್ಪೆಂಡಿಚರ್ಸು, ಎಲೆಕ್ಟ್ರಿಸಿಟಿ ತೆಗೆದುಬಿಡಿ. ಸೊ ಎಷ್ಟಿತ್ತು ಸರ್? ಸೊ ಆಲ್ಮೋಸ್ಟ್ 70,000 ಸಿಕ್ತು. ಸೊ ಬರೀ ನಾನು ಹೇಳ್ತಾ ಇದ್ದೇನೆ ಅಂದರೆ 30,000 ರೂಪಾಯಿ ಬಿಸ್ನೆಸ್. ಈಗ ನಾನು ಅಲ್ಲಿ 50,000-60,000 ರೂಪಾಯಿ ಡೈಲಿ ಬಿಸ್ನೆಸ್ ಆಗ್ತದೆ. ಸೊ ನೀವು ಥಿಂಕ್ ಮಾಡಿ ಎಷ್ಟು ಮಾರ್ಜಿನ್ ಮಾಡ್ಬೋದು ಸರ್. 15-20% ಈ ಫೀಲ್ಡಲ್ಲಿದೆ. ಆದರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಪ್ರೇಕ್ಷಕರು ಏನಂತಾರೆ, FMCG ಐಟಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡುವಷ್ಟು ದುಡ್ಡು ಬರಲ್ಲ. ಅದಕ್ಕೆ ಅಡಿಷ್ನಲ್ ಆಗಿರುವಂಥ ಐಟಮ್ಸ್ ಹಾಕಬೇಕು. ಮೇ ಬಿ ಏನು, ಪ್ಲಾಸ್ಟಿಕ್ ಹಾಕ್ಬೋದು. ಓಕೆ, ಆಫರ್ ಐಟಮ್ಸ್ ಹಾಕ್ಬೋದು. ಹೊಸ ಜನಕ್ಕೆ ಈಗ ನಿಮ್ಮ ಊರಲ್ಲಿ ಏನಿಲ್ವೋ ಅದನ್ನ ಇಟ್ಟಾಗ ಈ ಜೊತೆ ಮೂವ್ ಆಗುತ್ತೆ. ಈಗ ಒಂದು ಸೂಪರ್ ಮಾರ್ಕೆಟ್ ಮಾಡಿದಾಗ, ಈಗ ಜಸ್ಟ್ ಎಕ್ಸಾಂಪಲ್ ಸರ್, ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ, ನೀವು ಡಿಮಾರ್ಟ್ಗೆ ಹೋಗಿದ್ದೀರಾ, ಕರೆಕ್ಟಲ್ವಾ? ಹೋಗಿ ಒಂದೇ ಪ್ರಾಡಕ್ಟ್ನ ತೊಗೊಂಬಂದಿದ್ದೀರಾ ಸರ್? ಹೋದಾಗ ತುಂಬ ಇನ್ನೊಂದು ಕರೆಕ್ಟ್. ಸೊ ಇದನ್ನ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಎಕ್ಸಾಂಪಲ್ ಮ್ಯಾಗಿ ಇಟ್ಟು ನೋಡಿ ಸರ್, ಮ್ಯಾಗಿಯಲ್ಲಿ ಎಷ್ಟು ವೆರೈಟಿ ಇದೆ. ಓಕೆ, 3 to 4 ವೆರೈಟೀಸ್. ಈ ಥರ ವೆರೈಟೀಸ್ ಇಟ್ಟಾಗ ಕನ್ಸ್ಯೂಮರ್ಗೆ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆಗ ಅವ್ರ ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅಡಿಷ್ನಲ್ ಟು ದಟ್ ನಾವು ಆಫರ್ಸ್ನ ರನ್ ಮಾಡಬೇಕು. ಆಫರ್ಸ್ ಏನಕ್ಕೆ ಅಂದರೆ ಆಗ ಜನ ನಿಮ್ಮ ಹತ್ರ ಬರ್ತಾರೆ. ಪ್ಲಸ್ ನಾನು ಹೇಳಿದೆ ನಿಮಗೆ ಪ್ಲಾಸ್ಟಿಕ್ಸ್ ಆಗ್ಬೋದು, ಬೇರೆ ಸುಮಾರು ಐಟಮ್ಸ್ ಇದ್ದಾವೆ, ನಾವು ಅದೆಲ್ಲ ನಿಮಗೆ ಕೊಡ್ತೀವಿ, ಸಪ್ಲೈ ಮಾಡ್ತೀವಿ. ಅದರಿಂದ ನೀವು ಇನ್ನೂ ಜಾಸ್ತಿ ಮಾರ್ಜಿನ್ ಮಾಡ್ತೀರಾ ಸರ್. ಓಕೆ, ಈಗ ನಮ್ಮ ವೀಕ್ಷಕರೆಲ್ಲ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತಂದರೆ ಒಂದು 5-8 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ಮಾಡ್ಕೊಳ್ಬೋದು ಸರ್. 8 ಲಕ್ಷ ರೂಪಾಯಿ 100% ಮಾಡ್ಬೋದು. 200-300 ಸ್ಕ್ವೇರ್ ಫೀಟಲ್ಲಿ ಮಾಡ್ಬೋದು. ಕಂಪ್ಲೀಟ್ ಸೆಟಪ್ ನಾವೇ ಮಾಡ್ತೀವಿ. 5 ಲಕ್ಷ ರೂಪಾಯಿ ಸ್ಟಾಕ್ ಹಾಕ್ತೀವಿ. 3 ಲಕ್ಷ ರೂಪಾಯಿ ಇಂಟೀರಿಯರ್ ಕಾಸ್ಟ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಆಫರ್ ಇದೆ, 3 ಲಕ್ಷ ರೂಪಾಯಿ ನೀವೇ ನಮಗೇನು ಕೊಡೋದೇನಿಲ್ಲ, ನಾವು ನಿಮ್ಗೆ ಡಿಸೈನಿಂಗ್ ಕೊಡ್ತೀವಿ.